ಒಂದು ಸಿಟಿಯ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಆತ ಅಲ್ಲಿ ಬರ್ತಾ ಹೋಗ್ತಾ ಇದ್ದಂತಹ ಪ್ರಯಾಣಿಕರಿಂದ ಮತ್ತು ಪ್ರವಾಸಿಗರಿಂದ ಭಿಕ್ಷೆ ಬೇಡಿ ಆತನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ದ. ಒಂದಿನ ಆತ ಭಿಕ್ಷೆ ಬೇಡಬೇಕಾದ್ರೆ ಸೂಟು ಬೂಟು ಹಾಕಿದ ಎತ್ತರದ ನಿಲುವಿನ ವ್ಯಕ್ತಿ ಅವನಿಗೆ ಕಾಣಿಸ್ತಾನೆ. ಅವನನ್ಕೊಳ್ತಾನೆ ಆ ವ್ಯಕ್ತಿ ತುಂಬ ಶ್ರೀಮಂತನ ಥರ ಕಾಣಿಸ್ತಾ ಇದ್ದಾನೆ. ನಾನು ಅವನ ಹತ್ರ ಭಿಕ್ಷೆ ಕೇಳಿದರೆ ಸಾಕಷ್ಟು ದುಡ್ಡು ಕೊಡ್ತಾನೆ ಅಂದ್ಕೊಂಡ. ನಂತರ ಆ ಲಂಬು ವ್ಯಕ್ತಿ ಹತ್ತಿರ ಭಿಕ್ಷೆಯನ್ನು ಕೇಳಿದ. ನಂತರ ಆ ವ್ಯಕ್ತಿ ಭಿಕ್ಷುಕನಿಗೆ ಹೇಳಿದ, ನೀನು ಯಾವಾಗಲೂ ಎಲ್ಲರ ಹತ್ರ ಕೈಯೊಡ್ಡಿ ಭಿಕ್ಷೆ ಬೇಡ್ತಾನೆ ಇರ್ತೀಯಲ್ವಾ, ನೀನು ಯಾವತ್ತಾದರೂ ಯಾರಿಗಾದರೂ ಏನಾದರೂ ಕೊಟ್ಟಿದೀಯಾ ಅಂತ ಕೇಳ್ದ. ಅದಕ್ಕೆ ಆ ಭಿಕ್ಷುಕ, ಸರ್ ನಾನೊಬ್ಬ ಭಿಕಾರಿ ಭಿಕ್ಷುಕ, ಸದಾಕಾಲ ಬೇರೊಬ್ಬರ ಹತ್ರ ಭಿಕ್ಷೆಯನ್ನು ಬೇಡ್ತಿರ್ತೇನೆ, ಅಂಥದ್ರಲ್ಲಿ ಬೇರೆಯವರಿಗೆ ಕೊಡುವಷ್ಟು ನನ್ನ ಹತ್ರ ಎಲ್ಲಿದೆ ಎಂದು ಹೇಳ್ತಾನೆ. ಅದಕ್ಕೆ ಆ ಲಂಬು ವ್ಯಕ್ತಿ ಹೇಳ್ತಾನೆ, ನಿನ್ನ ಹತ್ರ ಯಾರಿಗೂ ಕೊಡೋದಕ್ಕೆ ₹1 ಇಲ್ಲ ಅಂದರೆ ಅಥವಾ ನಿನಗೆ ಕೊಡೋದಕ್ಕೆ ಕೈ ಬರಲಿಲ್ಲ ಅಂದರೆ ನಿನಗೆ ಯಾರ ಹತ್ತಿರವೂ ಬೇಡುವ ಹಕ್ಕಿಲ್ಲ. ಹೇಳಬೇಕಂದ್ರೆ ನಾನೊಬ್ಬ ವ್ಯಾಪಾರಿ, ನನಗೆ ಕೊಟ್ಟು ತಗೊಳ್ಳೋದ್ರಲ್ಲಿ ನಂಬಿಕೆ ಇದೆ. ಒಂದು ವೇಳೆ ನೀನು ನನಗೇನಾದರೂ ಕೊಡೋದಕ್ಕೆ ಸಾಧ್ಯವಾದರೆ ಆಗ ನಾನು ಕೂಡ ನಿನಗೆ ಬದಲಿಗೆ ಏನಾದರೂ ಕೊಡ್ತೇನೆ ಎಂದು ಹೇಳ್ತಾನೆ. ಇಷ್ಟು ಹೇಳಿದ ನಂತರ ಆ ಲಂಬು ವ್ಯಕ್ತಿ ಟ್ರೈನ್ ಹತ್ತಿ ಹೊರಟೋಗ್ತಾನೆ. ಆದರೆ ಆ ಕಡೆ ಭಿಕ್ಷುಕ ಆ ಲಂಬು ವ್ಯಕ್ತಿ ಹೇಳಿದ ಮಾತುಗಳ ಬಗ್ಗೆ ಆಲೋಚನೆ ಮಾಡತೊಡಗ್ತಾನೆ. ಯಾಕಂದರೆ ಆ ವ್ಯಕ್ತಿ ಹೇಳಿದಂತಹ ಮಾತುಗಳು ಅವನ ಎದೆಗೆ ಬಾಣದಂತೆ ನಾಟಿರ್ತವೆ. ಹಾಗಾಗಿ ಆತ ಯೋಚನೆ ಮಾಡಲು ಶುರು ಮಾಡ್ತಾನೆ. ಅವನು ಹೀಗೆ ಅಂದ್ಕೊಳ್ತಾನೆ, ಮೋಸ್ಟ್ಲಿ ನನಗೆ ಸರಿಯಾಗಿ ಭಿಕ್ಷೆ ಸಿಗದೇ ಇರೋದಕ್ಕೆ ಕಾರಣ ಭಿಕ್ಷೆಯ ಬದಲಿಗೆ ನಾನು ಯಾರಿಗೂ ಏನನ್ನು ಕೊಡದೇ ಇರೋದೇ. ಆದರೆ ನಾನೊಬ್ಬ ಭಿಕಾರಿ, ಯಾರಿಗೂ ಏನನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇಲ್ಲ. ಆದರೆ ನಾನು ಎಲ್ಲಿಯವರೆಗೂ ನಾನು ಏನನ್ನು ಕೊಡದೆ ಕೇವಲ ಬರೀ ಭಿಕ್ಷೆಯನ್ನೇ ಕೇಳ್ತಾ ಇರೋದು ಅಂತ ಯೋಚನೆ ಮಾಡಲು ಶುರು ಮಾಡ್ತಾನೆ. ನಂತರ ಆ ಭಿಕ್ಷುಕ ಒಂದು ನಿರ್ಧಾರಕ್ಕೆ ಬರ್ತಾನೆ. ನನಗೆ ಯಾರು ಭಿಕ್ಷೆಯನ್ನು ಹಾಕ್ತಾರೋ ಅದರ ಬದಲಿಗೆ ಅವರಿಗೆ ಏನಾದರೂ ಕೊಡಬೇಕು ಅಂತ. ಆದರೆ ಅವನ ಮೈಂಡ್ನಲ್ಲಿ ಒಂದೇ ಪ್ರಶ್ನೆ ರಿಪೀಟ್ ಆಗ್ತಾನೆ ಇರುತ್ತೆ, ಖುದ್ದು ನಾನೊಬ್ಬ ಭಿಕ್ಷುಕ, ಅಂಥದ್ರಲ್ಲಿ ನನ್ನಿಂದ ಬೇರೆಯವರಿಗೆ ಏನಾದರೂ ಕೊಡೋದಕ್ಕೆ ಆಗುತ್ತಾ ಅಂತ. ಈ ಮಾತುಗಳ ಬಗ್ಗೆನೇ ಆಲೋಚನೆ ಮಾಡ್ತಾ ಮಾಡ್ತಾ 2 ದಿನಗಳನ್ನು ಕಳೀತಾನೆ. ಆದರೆ ಅವನಲ್ಲಿನ ಆ ಪ್ರಶ್ನೆಗಳಿಗೆ ಮಾತ್ರ ಯಾವುದೇ ಉತ್ತರ ಸಿಕ್ಕಿರೋದಿಲ್ಲ. 3ನೇ ದಿನ ಆತ ಅಲ್ಲಿನ ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತುಕೊಂಡಿರ್ಬೇಕಾದ್ರೆ ಅಕಸ್ಮಾತಾಗಿ ಆಗ ಅವನ ಕಣ್ಣುಗಳು ಅಲ್ಲಿದ್ದ ಹೂಗಳ ಮೇಲೆ ಬೀಳುತ್ತೆ. ಆ ಹೂ ಬಳ್ಳಿಗಳು ರೈಲ್ವೆ ಸ್ಟೇಷನ್ನ ಅಕ್ಕಪಕ್ಕದ ಮರಗಳಿಗೆ ಅಂಟಿಕೊಂಡು ನಳನಳಿಸುತ್ತಾ ಇರ್ತವೆ. ಆಗ ಅವನು ಅಂದ್ಕೊಳ್ತಾನೆ, ಯಾಕೆ ನಾನು ಭಿಕ್ಷೆಯ ಬದಲಿಗೆ ಜನರಿಗೆ ಈ ಹೂಗಳನ್ನು ಕೊಡಬಾರ್ದು ಎಂದು. ಮತ್ತು ಅವನ ಈ ಆಲೋಚನೆ ಅವನಿಗೆ ಕಾನ್ಫಿಡೆಂಟನ್ನು ಕೊಡುತ್ತೆ. ಹಾಗಾಗಿ ಅವನು ಅಲ್ಲಿಂದ ಒಂದಷ್ಟು ಹೂಗಳನ್ನು ಕಿತ್ಕೊಂಡು ಟ್ರೈನ್ನ ಒಳಗಡೆ ಭಿಕ್ಷೆ ಬೇಡಲು ಹೋಗ್ತಾನೆ. ಅಲ್ಲಿ ಅವರಿಗೆ ಯಾರು ಭಿಕ್ಷೆಯನ್ನು ಹಾಕ್ತಾರೋ ಅದರ ಬದಲಿಗೆ ಈ ಭಿಕ್ಷುಕ ಅವರಿಗೆ ಹೂಗಳನ್ನು ಕೊಡಲು ಶುರು ಮಾಡ್ತಾನೆ. ಇನ್ನು ಆ ಹೂಗಳು ತೆಗೆದುಕೊಂಡು ಜನರು ಒಂದು ನಗೆ ಬೀರುತ್ತಾ ಅದನ್ನು ತಮ್ಮ ಪಕ್ಕದಲ್ಲಿ ಇಟ್ಕೊಳ್ತಾರೆ. ಇದರಿಂದಾಗಿ ಆ ಭಿಕ್ಷುಕ ಡೈಲಿ ಅಲ್ಲಿನ ಗಿಡಗಳಿಂದ ಹೂಗಳನ್ನು ಕೀಳತೊಡಗ್ತಾನೆ ಮತ್ತು ಅವುಗಳನ್ನು ಭಿಕ್ಷೆಯ ಬದಲಿಗೆ ಅವನ ತಂದಂತಹ ಹೂಗಳನ್ನು ಜನರಿಗೆ ಹಂಚತೊಡಗ್ತಾನೆ. ಹೀಗೆ ಇದಾದ ಕೆಲವೇ ದಿನಗಳಲ್ಲಿ ಅವನ ಅರಿವಿಗೆ ಬರತೊಡಗುತ್ತೆ, ಈ ಹೂಗಳಿಂದ ತುಂಬ ಜನ ನನಗೆ ಭಿಕ್ಷೆಯನ್ನು ಕೊಡ್ತಿದ್ದಾರೆ ಎಂದು. ಹೀಗಾಗಿ ಅವನು ಸ್ಟೇಷನ್ ಪಕ್ಕದಲ್ಲಿರುವ ಗಿಡಗಳಿಂದ ಹೂಗಳನ್ನು ಕಿತ್ಕೊಂಡು ಬರ್ತಿದ್ದ. ಹೀಗೆ ಎಲ್ಲಿಯವರೆಗೂ ಅವನಲ್ಲಿ ಹೂಗಳು ಇರ್ತಿದ್ವೋ ಅಲ್ಲಿಯವರೆಗೂ ಕೂಡ ಅವನಿಗೆ ಚೆನ್ನಾಗಿ ಭಿಕ್ಷೆ ಸಿಕ್ತಿತ್ತು. ಆದರೆ ಹೂಗಳನ್ನು ಹಂಚುತ್ತಾ ಹಂಚುತ್ತಾ ಅವೆಲ್ಲವೂ ಖಾಲಿಯಾದ ನಂತರ ಅವನಿಗೆ ಭಿಕ್ಷೆ ಕೂಡ ಸಿಗದೆ ಹೋಯಿತು. ಹೀಗೆ ದಿನಗಳು ಕಳೀತಾ ಹೋಗ್ತವೆ. ಒಂದಿನ ಅವನು ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ತಿರುವಾಗ ಈ ಹಿಂದೆ ಕಾಣಿಸಿದ ಆ ಲಂಬು ವ್ಯಕ್ತಿ ಆ ಟ್ರೈನ್ನ ಬೋಗಿ ಒಳಗಡೆ ಕುಳಿತುಕೊಂಡಿರುವುದನ್ನು ನೋಡ್ತಾನೆ. ಯಾರ ಕಾರಣದಿಂದ ಭಿಕ್ಷೆಯ ಬದಲಿಗೆ ಹೂಗಳನ್ನು ಕೊಡಲು ಪ್ರೇರಣೆ ಸಿಕ್ಕಿತೋ ಆತ ಅಲ್ಲಿ ಕುಳಿತುಕೊಂಡಿರುತ್ತಾನೆ. ಹೀಗಾಗಿ ಆ ಭಿಕಾರಿ ತಕ್ಷಣ ಆ ಲಂಬು ವ್ಯಕ್ತಿಯ ಹತ್ತಿರ ಹೋಗ್ತಾನೆ. ಮತ್ತೆ ಭಿಕ್ಷೆಯನ್ನು ಬೇಡ್ತಾ ಮತ್ತೆ ಕೇಳ್ತಾನೆ, ಇವತ್ತು ನನ್ನ ಹತ್ರ ಭಿಕ್ಷೆ ಬದಲಿಗೆ ನಿಮಗೆ ಕೊಡಲು ಒಂದಷ್ಟು ಹೂಗಳು ಇದ್ದಾವೆ ಎಂದು. ನೀವು ನನಗೆ ಭಿಕ್ಷೆಯನ್ನು ಕೊಡೋದಾದರೆ ನಾನು ನಿಮಗೆ ಒಂದಷ್ಟು ಹೂಗಳನ್ನು ಕೊಡಬಲ್ಲೆ ಅಂತಾನೆ. ಆಗ ಲಂಬು ವ್ಯಕ್ತಿ ಭಿಕ್ಷೆಯ ರೂಪದಲ್ಲಿ ಒಂದಷ್ಟು ಹಣವನ್ನು ಕೊಡ್ತಾನೆ. ನಂತರ ಆ ಭಿಕ್ಷುಕ ಆ ಲಂಬು ವ್ಯಕ್ತಿಗೆ ಒಂದಷ್ಟು ಹೂಗಳನ್ನು ಕೊಡ್ತಾನೆ. ಇನ್ನು ಇವನ ಮಾತುಗಳನ್ನು ಕೇಳಿದಂತಹ ಲಂಬು ವ್ಯಕ್ತಿಗೆ ಅವನ ಮಾತುಗಳು, ಅವನ ಆಲೋಚನೆಗಳು ಇಷ್ಟವಾಗ್ತವೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಎಸ್, ಮನಸ್ಸಿದ್ದರೆ ಮಾರ್ಗ, ಇವತ್ತು ನೀನು ಕೂಡ ನಂತರ ಬಿಸ್ನೆಸ್ ಮ್ಯಾನ್ ಆಗೋದೆ ಎಂದು ಹೇಳಿ ಆ ಹೂಗಳನ್ನು ತೆಗೆದುಕೊಂಡು ತನ್ನ ಸ್ಟೇಷನಲ್ಲಿ ಇಳಿದು ಹೊರಟೋಗ್ತಾನೆ.
ಆದರೆ ಆ ಲಂಬು ವ್ಯಕ್ತಿ ಹೇಳಿದಂತಹ ಮಾತುಗಳು ಮತ್ತೆ ಆ ಭಿಕ್ಷುಕನ ಹೃದಯಕ್ಕೆ ನಾಟ್ಕೊಳ್ತವೆ. ಆತ ಮತ್ತೆ ಮತ್ತೆ ಆ ಲಂಬು ವ್ಯಕ್ತಿ ಹೇಳಿದಂತಹ ಮಾತುಗಳನ್ನೇ ನೆನಪಿಸಿಕೊಳ್ಳತೊಡಗ್ತಾನೆ. ಆಗ ಅವನ ಒಳಗಿಂದ ಕಾನ್ಫಿಡೆನ್ಷಿಯಲ್ ಆದ ಒಂದು ಸ್ಮೈಲ್ ಹರಡತೊಡಗುತ್ತೆ. ಮತ್ತೆ ಅವನ ಕಣ್ಣುಗಳು ಏನೋ ಫ್ಲಾಶ್ ಆದಂತೆ ಹೊಳೆಯತೊಡಗುತ್ತೆ. ಆಗ ಅವನ ಒಳಗಿಂದ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿರುತ್ತೆ. ಈಗ ನನ್ನ ಕೈಗಳಿಗೆ ಯಶಸ್ಸಿನ ರಹದಾರಿಯ ಕೀಲಿ ಕೈಗಳು ಸಿಕ್ಕಿದಾವೆ ಅಂತ ಮತ್ತೆ ತನ್ನ ಜೀವನವನ್ನು ಬದಲಿಸಿಕೊಳ್ಬೇಕಂತ ತಕ್ಷಣ ಅವನು ಟ್ರೈನಿಂದ ಕೆಳಗೆ ಇಳಿತಾನೆ ಮತ್ತು ತುಂಬ ಉತ್ಸುಕನಾಗಿ ಮತ್ತು ಜೋರಾದ ಧ್ವನಿಯಲ್ಲಿ ಆಕಾಶವನ್ನು ನೋಡ್ತಾ ಹೇಳ್ತಾನೆ, ನಾನು ಭಿಕಾರಿಯಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮತ್ತು ನಾನು ಕೂಡ ಶ್ರೀಮಂತನಾಗ್ತೇನೆ ಎಂದು ಹೇಳತೊಡಗ್ತಾನೆ. ಇನ್ನು ಅವನ ಸುತ್ತಲೂ ಇದ್ದಂತಹ ಜನರು ಅವನನ್ನು ನೋಡಿ ಅಂತಾರೆ, ಈ ಭಿಕ್ಷುಕ ನಿಜವಾಗಿಯೂ ಹುಚ್ಚನಾಗಿದ್ದಾನೆ ಅಂತ. ಅವತ್ತಿನಿಂದ ಆ ಭಿಕ್ಷುಕ ವ್ಯಕ್ತಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಮತ್ತೆಂದು ಕಾಣಿಸೋದೇ ಇಲ್ಲ. ಆದರೆ 6 ತಿಂಗಳುಗಳ ನಂತರ ಸೂಟು ಪುಟುಗಳನ್ನು ಧರಿಸಿದಂತಹ ಇಬ್ಬರು ವ್ಯಕ್ತಿಗಳು ಒಂದೇ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ಆಗ ಅವರಲ್ಲಿ ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡ್ತಾ, ನಿಮಗೆ ನನ್ನ ಗುರುತು ಸಿಕ್ಕಿತಾ ಎಂದು ಕೇಳ್ತಾನೆ. ಆಗ ಎರಡನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಬಹುಶಃ ನಾವಿಬ್ಬರು ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ. ಆಗ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸರ್, ಇನ್ನೊಂದು ಸಾರಿ ನೆನಪು ಮಾಡ್ಕೊಳ್ಳಿ, ನಾವು ಮೀಟ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಬಾರಿ ಅಂತ ಹೇಳ್ತಾನೆ. ಅದಕ್ಕೆ ಎರಡನೇ ವ್ಯಕ್ತಿ ಹೇಳ್ತಾನೆ, ಹೌದಾ, ಸಾರಿ, ನನಗೆ ಸರಿಯಾಗಿ ನೆನಪಿಲ್ಲ, ಹಾಗಾದರೆ ನಾವು 2 ಬಾರಿ ಎಲ್ಲೆಲ್ಲಿ ಮೀಟ್ ಆಗಿದ್ವಿ ಎಂದು ಕೇಳ್ತಾನೆ. ಆಗ ಮೊದಲನೇ ವ್ಯಕ್ತಿ ಮುಗುಳ್ನಗುತ್ತಾ ಹೇಳ್ತಾನೆ, ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಟೈಮ್ ಇದೇ ಟ್ರೈನ್ನಲ್ಲೇ ಮೀಟ್ ಆಗಿದ್ವಿ. ನಾನು ಅದೇ ಭಿಕಾರಿ. ನೀವು ಮೊದಲ ಬಾರಿ ಮೀಟ್ ಆದಾಗ ನಾನು ಜೀವನದಲ್ಲಿ ಏನು ಮಾಡಬೇಕೆಂದು ಹೇಳಿದ್ರಿ ಮತ್ತು ಎರಡನೇ ಬಾರಿ ಭೇಟಿಯಲ್ಲಿ ನೀವೇ ಹೇಳಿದ್ರಿ ವಾಸ್ತವವಾಗಿ ನಾನು ಯಾರು ಅಂತ. ಆಗ ಎರಡನೇ ವ್ಯಕ್ತಿ ಮುಗುಳ್ನಗುತ್ತಾ ಮತ್ತು ಆಶ್ಚರ್ಯ ಪಡ್ತಾ ಕೇಳ್ತಾನೆ, ಹೋ, ನೆನಪಾಯಿತು, ನೀನು ಅದೇ ಭಿಕ್ಷುಕ ಅಲ್ವಾ? ಒಂದಿನ ನಾನು ನಿನಗೆ ಭಿಕ್ಷೆ ಕೊಡಲು ನೋ ಎಂದಿದ್ದೆ, ಹಾಗೂ ಎರಡನೇ ಸಾರಿ ನಾನು ನಿನ್ನ ಹತ್ರ ಒಂದಷ್ಟು ಹೂಗಳನ್ನು ಖರೀದಿಸಿದೆ ಎಂದು ಹೇಳ್ತಾ, ಹಾಗಾದರೆ ಇವತ್ತು ಈ ಸೂಟು ಬೂಟೆಲ್ಲ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಮತ್ತು ನೀನೀಗ ಯಾವ ಕೆಲಸವನ್ನು ಮಾಡ್ತಾ ಇದೀಯಾ ಎಂದು ಕೇಳ್ತಾನೆ. ಅದಕ್ಕೆ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಹಾಂ ಸರ್, ಅದೇ ಭಿಕಾರಿ, ಆದರೆ ನಾನೀಗ ಹೂಗಳನ್ನು ಮಾರುವಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ಅದೇ ಹೂಗಳ ವ್ಯಾಪಾರದ ಕಾರಣದಿಂದ ನಾನು ಇನ್ನೊಂದು ಸಿಟಿಗೆ ಹೋಗ್ತಾ ಇದ್ದೇನೆ ಎಂದು ಹೇಳ್ತಾನೆ. ನೀವು ಮೊದಲನೇ ಭೇಟಿಯಲ್ಲೇ ಪ್ರಕೃತಿಯ ನಿಯಮದ ಬಗ್ಗೆ ಹೇಳಿದ್ರಿ, ಅದರ ಅನುಸಾರ ನಮಗೆ ಸ್ವಲ್ಪ ಸಿಗುತ್ತೋ ಮತ್ತು ನಾವು ಅದನ್ನು ಕೊಡ್ತಾ ಹೋಗ್ತೀವೋ, ಈ ಕೊಟ್ಟು ತಗೊಳ್ಳೋ ನಿಯಮ ವಾಸ್ತವ ಜಗತ್ತಿನಲ್ಲಿ ತುಂಬ ಬದಲಾವಣೆಗಳನ್ನು ತರುತ್ತೆ. ಆದರೆ ನಾನು ಖುದ್ದು ಯಾವಾಗಲೂ ಭಿಕಾರಿ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಅದೇ ಕೆಸರು ಗದ್ದೆಯಲ್ಲಿ ಬಿದ್ದು ಅಲ್ಲೇ ಹೊರಳಾಡ್ತಾ ಇದ್ದೆ. ಅದರಿಂದ ಹೊರಗೆ ಬಂದು ಅಥವಾ ಮೇಲೆದ್ದು ನೋಡೋದಕ್ಕೂ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ಆದರೆ ಯಾವಾಗ ನಿಮ್ಮ ಜೊತೆ ಎರಡನೇ ಸಾರಿ ಭೇಟಿಯಾಯಿತು, ಅವತ್ತು ನೀವು ಹೇಳಿದಂತಹ ಮಾತುಗಳಿಂದ ನಾನು ಭಿಕಾರಿಯಾಗಿರದೆ ಬಿಸ್ನೆಸ್ ಮ್ಯಾನ್ ಆಗಿ ಬದಲಾಗಿ ಹೋದೆ. ಮತ್ತೆ ನನಗೆ ಅರ್ಥವಾಯಿತು ಜನ ಯಾಕೆ ನನಗೆ ಇಷ್ಟೊಂದು ಭಿಕ್ಷೆಯನ್ನು ಹಾಕ್ತಾರೆ ಅಂತ. ಯಾಕಂದರೆ ಅವರು ನನಗೆ ಭಿಕ್ಷೆಯನ್ನು ಕೊಡ್ತಾ ಇರಲಿಲ್ಲ, ಬದಲಿಗೆ ಹೂಗಳ ಬೆಲೆಯನ್ನು ಕೊಡ್ತಾ ಇದ್ರು. ಎಲ್ಲ ಜನ ನನ್ನ ಹತ್ರ ಹೂಗಳನ್ನು ತೆಗೆದುಕೊಳ್ತಿದ್ರು, ಯಾಕಂದರೆ ಇಷ್ಟೊಂದು ಸಸ್ತಾ ರೇಟ್ನಲ್ಲಿ ಅವರಿಗೆ ಎಲ್ಲಿ ಹೂಗಳು ಸಿಗ್ತಾ ಇತ್ತು. ಹೀಗಾಗಿ ಜನರ ಕಣ್ಣುಗಳಲ್ಲಿ ನಾನೊಬ್ಬ ಸಣ್ಣ ವ್ಯಾಪಾರಿಯಾಗಿದ್ದೆ, ಆದರೆ ನನ್ನ ಅಂತರಾಳದಲ್ಲಿ ನಾನೊಬ್ಬ ಭಿಕಾರಿನೇ ಆಗಿದ್ದೆ. ಆದರೆ ನೀವು ಹೇಳಿದ ನಂತರ ನನ್ನೊಳಗೆ ಒಂದು ಆತ್ಮಸ್ಥೈರ್ಯ ಉಟ್ಕೊಳ್ತು. ನಾನು ಒಬ್ಬ ಚೋಟ ಬಿಸ್ನೆಸ್ ಮ್ಯಾನ್ ಅಂತ. ನಾನು ಟ್ರೈನ್ಗಳಲ್ಲಿ ಹೂಗಳನ್ನು ಮಾರ್ತಾ ಒಂದಷ್ಟು ದುಡ್ಡನ್ನು ಕೂಡ ಕೂಡಿಟ್ಟಿದ್ದೆ. ಅದರಲ್ಲೇ ಸಾಕಷ್ಟು ಹೂಗಳನ್ನು ಪರ್ಚೇಸ್ ಕೂಡ ಮಾಡಿದೆ. ಹೂಗಳ ಬಿಸ್ನೆಸ್ ಮ್ಯಾನ್ ಆದೆ. ಇಲ್ಲಿನ ಜನರಿಗೆ ಹೂಗಳೆಂದರೆ ತುಂಬ ಇಷ್ಟ ಸರ್, ಅದಕ್ಕಾಗಿ ಅವರ ಈ ಇಷ್ಟವೇ ನನ್ನ ಹೂಗಳ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ತು ಅಂತ ಹೇಳ್ತಾನೆ. ಹೀಗೆ ಇಬ್ಬರು ಬಿಸ್ನೆಸ್ ಮ್ಯಾನ್ಗಳು ತುಂಬ ಖುಷಿಯಾಗಿದ್ರು. ನಂತರ ತಮ್ಮ ಸ್ಟೇಷನ್ ಬಂದಾಗ ಜೊತೆಯಾಗಿ ಹೇಳಿದ್ರು. ನಂತರ ತಮ್ಮ ತಮ್ಮ ಬಿಸ್ನೆಸ್ಗಳ ಬಗ್ಗೆ ಮಾತನಾಡ್ತಾ ಹಾಗೆ ಹೊರಟೋದ್ರು. ಫ್ರೆಂಡ್ಸ್, ಈ ಸ್ಟೋರಿಯಿಂದ ನಮಗೆ ತಿಳಿಯೋದಕ್ಕೆ ಸಾಕಷ್ಟಿದೆ. ಈ ಕಥೆಯಲ್ಲಿ ಆ ಲಂಬು ವ್ಯಾಪಾರಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಜಗತ್ತಿನ ಪ್ರತಿ ಬಿಸ್ನೆಸ್ ಮ್ಯಾನ್ ಕೂಡ ಇದೇ ಸರಳ ಸೂತ್ರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಕ್ಸಸ್ಸನ್ನು ಕಂಡಿದ್ದಾರೆ. ಮತ್ತು ಇದೇ ರೂಲನ್ನು ಅವನು ಅದೇ ಭಿಕ್ಷುಕನಿಗೆ ಹೇಳಿದ್ದ. ಮತ್ತು
ಆ ಭಿಕ್ಷುಕ ಕೂಡ ಪ್ರಕೃತಿ ನಿಯಮವನ್ನ ತನ್ನ ಜೀವನಕ್ಕೆ ಕರೆಕ್ಟಾಗಿ ಅಳವಡಿಸಿಕೊಂಡಿದ್ದ. ಮತ್ತೆ ಇದರ ಪರಿಣಾಮವೇ ಅವನ ಜೀವನ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು. ಹಾಗೆ ಈ ಸ್ಟೋರಿ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ, ನಾವು ನಮ್ಮ ಥಿಂಕಿಂಗನ್ನು ಸ್ವಲ್ಪವೇ ಬದಲಾಯಿಸಿದ್ರೆ ಸಾಕು, ಜಗತ್ತಿನಲ್ಲಿ ದೊಡ್ಡದನ್ನೇ ಸಾಧಿಸ್ತೇವೆ. ಆದರೆ ನಮ್ಮನ್ನು ನಾವು ಯಾವತ್ತಿಗೂ ಕೀಳಾಗಿ ಪರಿಣಮಿಸಿದ್ರೆ ನಿಂತಲ್ಲೇ ನಿಂತಿರ್ತೇವೆ. ಹಾಗಾಗಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕಂದ್ರೆ ನಮ್ಮ ಥಿಂಕಿಂಗನ್ನು ಬದಲಾಯಿಸಲೇಬೇಕು. ಇಲ್ಲಿ ನಮ್ಮ ಸಕ್ಸಸ್ ಅನ್ನೋದು ನಮ್ಮ ಆಲೋಚನೆಗಳಲ್ಲೇ ಅಡಗಿರುತ್ತೆ. ಅದಕ್ಕಾಗಿಯೇ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನೀವೆಲ್ಲ ತುಂಬ ಆತ್ಮವಿಶ್ವಾಸದಿಂದ ಇರಿ. ಫ್ರೆಂಡ್ಸ್, ಈ ಕತೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.